ಈಗಿನ ಜನ್ರೇಷನಲ್ಲಿ ನಾವು ಪರ್ಸ್ನಾಲಿಟೀಸ್ನ ಮೀಟ್ ಮಾಡೋದಿಲ್ಲ, ಬದಲಾಗಿ ಅವ್ರ ಪ್ರೊಫೈಲ್ಸ್ನ ಸ್ಕ್ಯಾನ್ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತೀವಿ. ಒಂದು ಲುಕ್ಕೋಸ್ಕರ, ಒಂದು ರೂಮರ್ಗೋಸ್ಕರ, ಒಂದು ಸ್ಕ್ರೀನ್ಶಾಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ. ಅಷ್ಟರಲ್ಲೇ ನಮ್ಮ ಜಡ್ಜ್ಮೆಂಟ್ ಕೂಡ ರೆಡಿ ಆಗೋಗಿರುತ್ತೆ. ಸ್ವೈಪ್ ಕಲ್ಚರ್ನಲ್ಲಿ ನಾವು ಫುಡ್ ಆರ್ಡರ್ ಮಾಡೋದಕ್ಕಿಂತ ಫಾಸ್ಟಾಗಿ ಒಬ್ರು ಕ್ಯಾರೆಕ್ಟರ್ ಡಿಸೈಡ್ ಮಾಡಿರ್ತೀವಿ. ಈಗಿನ ಕ್ಯಾಶುಯಲ್ ರಿಲೇಶನ್ಶಿಪ್ಪಲ್ಲಿ ಒಂದೊಂದಾಗಿ ಡೇಂಜರಸ್ ಲೆಸನ್ಸು ನಮಗೆ ಕಲಿಸ್ತಿರುತ್ತೆ. ಆದರೂ ಕೂಡ ತಿಳ್ಕೊಳ್ದೆ ನಾವು ಅದನ್ನು ಮರ್ತಿರ್ತೀವಿ. ಡೋಂಟ್ ಗೋ ಡೀಪ್, ಡೋಂಟ್ ಆಸ್ಕ್ ಕ್ವೆಶನ್, ಜಸ್ಟ್ ಎಂಜಾಯ್ ದ ಮೂಮೆಂಟ್. ಒಂದಿನ ಇಲ್ಲ ಒಂದು ರಾತ್ರಿ ಅವರನ್ನ ನೋಡಿ ಅವ್ರ ಬಗ್ಗೆ ಎಂಟೈರ್ ಕ್ಯಾರೆಕ್ಟರ್ನ ಜಡ್ಜ್ ಮಾಡ್ತಾ ಇರ್ತೀವಿ. ಅದು ತಪ್ಪು ಅಂತ ಗೊತ್ತಿದ್ರೂ ಕೂಡ, ರೈಟ್? ಬಟ್ ಲಿಸನ್ ಗೈಸ್, ಅ ಮೂಮೆಂಟ್ ಆಫ್ ಫ್ರೀಡಮ್ ಇಸ್ ನಾಟ್ ಅ ಲೈಫ್ ಟೈಮ್ ಆಫ್ ವ್ಯಾಲ್ಯೂಸ್. ನಾವು ಯಾವಾಗಲೂ ಏನು ಅನ್ಕೋತಿರ್ತೀವಿ ಗೊತ್ತಾ? ಜನಗಳು ತುಂಬ ಕ್ವಯಟ್ ಆಗಿದ್ರೆ ಆಟಿಟ್ಯೂಡ್ ತೋರಿಸ್ತಾರೆ, ಎಮೋಷ್ನಲ್ ಆಗಿದ್ರೆ ತುಂಬ ವೀಕ್ ಇವರು. ಇಂಡಿಪೆಂಡೆಂಟ್ ವುಮೆನ್ ನೋಡಿದ್ರೆ ಕೇಳೋ ಹಾಗೆ ಇಲ್ಲ, ತುಂಬ ಕೊಪ್ಪು ತೋರಿಸ್ತಾರೆ. ಹುಡುಗರೇನಾದರೂ ಸೆನ್ಸಿಟಿವ್ ಆಗಿದ್ರೆ ಇವ್ರು ನಿಜವಾಗ್ಲೂ ಗಂಡಸ್ರ ಅಂತ ನಾವು ಹಾಕೋ ಲೇಬಲ್ಸೇ ಜಾಸ್ತಿ. ಬಟ್ ಅವ್ರ ಪರ್ಸ್ನಾಲಿಟಿನ ನಾವು ಯಾವತ್ತೂ ಅರ್ಥ ಮಾಡ್ಕೊಂಡೇ ಇರಲ್ಲ, ರೈಟ್? ಹಿಯರ್ ಪೀಪಲ್ ಆರ್ ಜಸ್ಟ್ ಸರ್ವೈವಿಂಗ್ ದ ಬೆಸ್ಟ್ ವೇ ದೇ ನೋ, ಕರೆಕ್ಟ್? ಸೇಫ್ಟಿ ಇದ್ದಾಗ ಪರ್ಸ್ನಾಲಿಟಿ ಚೇಂಜ್ ಆಗುತ್ತೆ. ಹಾಗೆ ನಾವು ಫ್ರೆಂಡ್ಸ್ ಜೊತೆ ಲೌಡಾಗಿ ಮಾತಾಡ್ತಿರ್ತೀವಿ, ತುಂಬ ನಗ್ನಗ್ತಾ ಮಾತಾಡ್ತಿರ್ತೀವಿ. ಅದೇ ಟೈಮಲ್ಲಿ ಯಾರಾದರೂ ಸ್ಟ್ರೇಂಜರ್ಸ್ ಬಂದರೆ ಸೈಲೆಂಟಾಗಿ ಹೋಗ್ತೀವಿ, ಮಾತೇ ಬರಲ್ಲ. ಹೊರಗಡೆ ಸ್ಟ್ರಾಂಗ್ ಆಗಿ ನಮ್ಮನ್ನು ನಾವು ತೋರಿಸ್ಕೋತೀವಿ, ಆದರೆ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರ್ತೀವಿ. ಇದು ಹಿಪೋಕ್ರಸಿ ಅಲ್ವೇ ಅಲ್ಲ, ಇದು ಹ್ಯೂಮನ್ ನೇಚರ್ ಅಂತ ಹೇಳ್ಬೋದು. ನಾಟ್ ಎವ್ರಿ ಒನ್ ಪರ್ಫಾರ್ಮ್ಸ್ ದ ಟ್ರೂತ್ ಪಬ್ಲಿಕಲಿ, ರೈಟ್? ನಾವು ಸತ್ಯ ಹೇಳೋದಾದ್ರೆ ಯಾವಾಗಲೂ ಲೌಡಾಗಿ ಹೇಳ್ತೀವ? ಇಲ್ಲ ತಾನೆ. ಜಡ್ಜ್ಮೆಂಟ್ ಮಾತ್ರ ಯಾವಾಗಲೂ ಪಾಸ್ ಮಾಡ್ತಾನೆ ಇರ್ತೀವಿ. ಜಡ್ಜ್ ಆದ ವ್ಯಕ್ತಿ ಬಗ್ಗೆ ಅಲ್ಲ, ಜಡ್ಜ್ ಮಾಡೋ ವ್ಯಕ್ತಿ ಬಗ್ಗೆ. ನಮ್ಗೆ ಅರ್ಥ ಆಗದೆ ಇದ್ದಾಗ ನಾವು ರಿಜೆಕ್ಟ್ ಮಾಡ್ತೀವಿ, ನಿಜ ತಾನೆ? ಅಂಡರ್ಸ್ಟ್ಯಾಂಡಿಂಗ್ ಟೇಕ್ಸ್ ಪೇಷನ್ಸ್, ಜಡ್ಜ್ಮೆಂಟ್ ಟೇಕ್ಸ್ ಸೆಕೆಂಡ್ಸ್. ನಮಗೆ ಆ್ಯಕ್ಚುಲ್ ಆಗಿ ಬೇಕಾಗಿರೋದೇನು? ಮೋರ್ ಕ್ಯಾಶುಯಲ್ ರಿಲೇಶನ್ಶಿಪ್ಪಾ? ಅಲ್ಲ. ಮೋರ್ ಎಮೋಷ್ನಲ್ ಕನೆಕ್ಷನ್ನ? ಅಲ್ಲ. ಮತ್ತಿನ್ನೇನು? ಕನ್ವರ್ಸೇಷನ್ಸು ಮತ್ತು ಕ್ಯೂರಿಯಾಸಿಟಿ, ಕರೆಕ್ಟ್ ಅಲ್ವಾ? ಲಿಸ್ನಿಂಗ್ ವಿತೌಟ್ ಇಂಟ್ರಪ್ಟಿಂಗ್, ಅದೇ ರಿಯಲ್ ಇಂಟಿಮೆಸಿ ಅನ್ನೋದಾದರೆ ನಾವು ಯಾಕೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡಬೇಕು? ನಮಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ಅಷ್ಟೇ ಕೋಪ ಬರುತ್ತೆ, ಆದರೆ ನಾವು ಬೇರೆಯವ್ರ ಬಗ್ಗೆ ಸುಮ್ಮನೆ ಕಮೆಂಟ್ ಪಾಸ್ ಮಾಡ್ತಾನೆ ಇರ್ತೀವಿ. ಇದು ತಪ್ಪು ತಾನೆ? ನೆನಪಿರ್ಲಿ ಗಾಯ್ಸ್, ಒಬ್ರನ್ನ ಜಡ್ಜ್ ಮಾಡೋ ಮೊದಲು ನಿಮಗೆ ಅವ್ರ ಬಗ್ಗೆ ಒಂದು ಚಾಪ್ಟರ್ ಮಾತ್ರ ಗೊತ್ತಿರುತ್ತೆ, ಅವ್ರ ಪೂರ್ತಿ ಸ್ಟೋರಿ ಗೊತ್ತಿರಲ್ಲ. ಒಬ್ಬರು ಪರ್ಸ್ನಾಲಿಟಿನ ಒಂದು ಕ್ಷಣದಲ್ಲಿ ಅಳಿಯೋಕ್ಕೂ ಸಹ ಆಗಲ್ಲ. ಸೊ ಕೊನೆಯದಾಗಿ ಒಂದು ಮಾತು, ಕ್ಯೂರಿಯಸ್ ಆಗಿರಿ, ಬಟ್ ಜಡ್ಜ್ ಮಾಡಬೇಡಿ. ಡೆಪ್ತಾಗಿ ಹೋಗಿ ಹುಡುಕಿ, ಬಟ್ ಲೇಬಲ್ ಹಾಕಬೇಡಿ. ಮತ್ತೆ ಕೊನೆಯದಾಗಿ ಒಂದು ಮಾತು ಗೈಸ್, ನಿಮಗೆ ಒಬ್ಬರು ಪರಿಚಯ ಆದಾಗ, ಅವರನ್ನು ನೋಡಿದಾಗ ಏನೇನೋ ಯೋಚನೆ ಆಲೋಚನೆಗಳು ಬರೋದು ಸಹಜ, ಅದು ಹ್ಯೂಮನ್ ನೇಚರ್ ಕೂಡ. ಹಾಗನ್ ಮಾತ್ರಕ್ಕೆ ಅವ್ರು ಇರೋದೇ ಹೀಗೆ, ಅವ್ರ ನೇಚರೇ ಹೀಗೆ ಅಂತ ಯೋಚನೆ ಮಾಡೋದು ಎಷ್ಟು ಸರಿ? ನೀವೇ ಹೇಳಿ. ಅವ್ರು ಯಾಕೆ ಆಗಿದ್ದಾರೆ, ಅವ್ರು ಹೀಗಿರೋದಕ್ಕೆ ಕಾರಣ ಏನು, ಅವರಲ್ಲಿ ಪಾಸಿಟಿವ್ ಆಗಿ ಹೇಗೆಲ್ಲ ಬದಲಾವಣೆಗಳನ್ನ ತೊಗೊಂಡು ಬರ್ಬೋದು? ಹೀಗೆ ಯೋಚನೆ ಮಾಡೋದ್ರಿಂದ ಅವ್ರ ಮೆಂಟಾಲಿಟಿ, ನಮ್ಮ ಮೆಂಟಾಲಿಟಿ ಎರಡೂ ಕೂಡ ಬದಲಾಗುತ್ತೆ. ಸೊ ಗಾಯ್ಸ್, ಹೀಗೆ ಒಳ್ಳೊಳ್ಳೆ ಯೋಚನೆಗಳನ್ನ ಯಾವಾಗಲೂ ನೆನಪಲ್ಲಿಟ್ಕೊಂಡಿರಿ. ಕೆಟ್ಟ ಯೋಚನೆಗಳು ಬಂದಾಗ ಒಳ್ಳೆ ಕ್ಷಣಗಳನ್ನ ಯೋಚನೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿರಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.